ನಮಸ್ಕಾರ. ಇವತ್ತು ಬಾಂಡ್ಲಿ ಮಸಾಲೆ ರೊಟ್ಟಿ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಬೇಕಾಗುವ ಸಾಮಾನುಗಳು: ಇದರಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 3/4 ಕಟ್ಟು ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹಚ್ಕೊಂಡಿಟ್ಟಿದ್ದೀನಿ. ಮತ್ತು ಒಂದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದು 5 ಈರುಳ್ಳಿನ ಸಣ್ಣಗೆ ಹಚ್ಚಿದ್ದೀನಿ. ಮೆಣಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ, ಖಾರ ನಿಮ್ಗೆ ಹೆಂಗೆ ಬೇಕೋ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಮತ್ತು 2 ಟೇಬಲ್ ಸ್ಪೂನು ಹುರ್ಗಡ್ಲೆ ಇಟ್ಟಿದ್ದೀನಿ. ಕಡಲೆಬೇಳೆ ಆದರೆ ಗಟ್ಟಿ ಬರುತ್ತೆ ಅಂತ ಹುರ್ಗಡ್ಲೆ ಇಟ್ಟಿದ್ದೀನಿ. ಕಡಲೆಕಾಯಿ ಬೀಜನೂ ಪಪ್ಪು ಹಾಗೆ ತೆಕ್ಕೋಬೋದು. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಟಿದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ತೊಳ್ಸ್ಕೋಬೇಕಾಗತ್ತೆ. ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. 3 ಕಪ್ ಅಕ್ಕಿ ಹಿಟ್ಟಿಗೆ 3 ಕಪ್ಪು ನೀರು ಇಟ್ಟಿದ್ದೀನಿ. ಬಾಯ್ಲ್ ಆಗ್ತಾಯಿದೆ. ಮತ್ತು ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇಲ್ಲಿ 3 ಕಪ್ ಅಕ್ಕಿ ಹಿಟ್ಟು ಹೇಳಿದ್ನಲ್ಲ, ಅದಕ್ಕೆ 1:1 ಹಾಕಿಟ್ಟಿದ್ದೀನಿ. ತುಂಬ ಬೇಯಿಸ್ಕೊಳ್ಳೋದು ಬೇಡ. ಇದಕ್ಕೆ ಅಕ್ಕಿ ರೊಟ್ಟಿಗಾದ ಪ್ಲೇನ್ ಅಕ್ಕಿ ರೊಟ್ಟಿಗಾದರೆ ಸ್ವಲ್ಪ ಬೇಯಿಸ್ಕೋಬೇಕು. ತಪ್ಪಲೆ ರೊಟ್ಟಿಗೆ ಏನು ಬೇಯಿಸ್ಕೊಳ್ಳೋದು ಬೇಡ. ಸುಮ್ಮನೆ ಇದನ್ನು ಮಿಕ್ಸ್ ಮಾಡಿಬಿಡಿ ಅಷ್ಟೇ. ನೋಡಿ, ನಾನು ಒಲೆನೂ ಆರಿಸಿದ್ದೀನಿ. ಈಗ ನಂಗೆ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡೋಕ್ಕೆ ಬಿಸಿನೀರಲ್ಲಿ ಯಾಕೆಂದರೆ ಇದು ಬೇಯಬಾರ್ದು. ಬೇಯಿದ್ರೆ ಏನಾಗ್ಬಿಡುತ್ತೆ, ರೊಟ್ಟಿ ಮಸಾಲೆ ರೊಟ್ಟಿ ಮೆತ್ತಗೆ ಬರುತ್ತೆ. ಇದು ಕ್ರಿಸ್ಪಾಗಿ ಒಂಥರ ಬಾಣಲಿಲೇ ಮಾಡೋದು. ಅದಕ್ಕೆ ಇದು ಬಾಣಲಿ ಮಸಾಲೆ ರೊಟ್ಟಿ ಅಂತ. ಹೆಂಚು ಮೇಲೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅದು ತಿನ್ಬೋದು. ಆದರೆ ಬಾಣಲಿ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಾಗಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನೇನು ಬೇಯಿಸಿಲ್ಲ, ಹುಡಿಯಾಗೇ ಇದೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಮಸಾಲೆ ಹಾಕೋದು ತೋರಿಸ್ತೀನಿ. ನೋಡಿ, ಹಿಂಗೆ ಹುಡಿಯಾಗಿರಬೇಕು, ಮುದ್ದೆ ಥರ ಆಗಬಾರ್ದು. ಆವಾಗಲೇ ನಿಮಗೆ ಮಸಾಲೆ ರೊಟ್ಟಿ ಚೆನ್ನಾಗಿ ಬರೋದು. ಈಗ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಈಗ ನಾವು ಇಟ್ಕೊಂಡಿರೋ ಅಂಥ ಎಲ್ಲ ಮಸಾಲೆಗಳನ್ನ ಎಲ್ಲ ಮಿಕ್ಸ್ ಮಾಡಿಬಿಡಿ. ಇದ್ರ ಜೊತೆ ಅಕ್ಕಿ ಹಿಟ್ಟು ಕುದಿಸೋಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗಲೂ ಸ್ವಲ್ಪ ಈ ಮಸಾಲೆಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಫುಲ್ಲು ಕೈಯೆಲ್ಲ ಮಿಕ್ಸ್ ಮಾಡಿ, ಅದೇ ಸರಿ ಹೋಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ. ಇದೇ ರೀತಿ ರಾಗಿ ಹಿಟ್ಗೂ ಮಾಡೋದು. ರಾಗಿ ತಪ್ಪಲೆ ರೊಟ್ಟಿ ಅಥವಾ ಜೋಳ ತಪ್ಪಲೆ ರೊಟ್ಟಿ. ಇಲ್ಲ, ಕೆಲವು ಸಲ ಕಾಂಬಿನೇಷನ್ಗೆ ನಾನು 3 ಲೋಟ ಹಾಕಿದ್ದೀನಲ್ಲ ಅಕ್ಕಿ ಹಿಟ್ಟು, 1 ಲೋಟ ಅಕ್ಕಿ ಹಿಟ್ಟು, 1 ಲೋಟ ರಾಗಿ ಹಿಟ್ಟು, 1 ಲೋಟ ಜೋಳದ ಹಿಟ್ಟು, 3 ಕಪ್ಪು ಬೇರೆ ಬೇರೆ ಥರ ಹಾಕಿ ಅದನ್ನು ಕೂಡ ಮಾಡ್ಬೋದು. ಇದು ವಿಧವಾದ ತಪ್ಪಲೆ ರೊಟ್ಟಿಗಳನ್ನ ಮಾಡ್ಬೋದು. ನಾನು ಇವತ್ತು ಮಾತ್ರ ಇಲ್ಲಿ ಅಕ್ಕಿ ತಪ್ಪಲೆ ರೊಟ್ಟಿ, ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ತಪ್ಪಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಬಾಣಲಿ ಮಾಡಿರೋದ್ರಿಂದ ಬಾಣಲಿ ತಪ್ಪಲೆ ರೊಟ್ಟಿ ಅಂತ 1-2 ತೋರಿಸ್ತೀನಿ. ಈ ಪುಡಿ ಹೇಳಿದ್ನಲ್ಲ, ಯಾಕೆ ಇದು ಇಟ್ಕೊಂಡಿರೋದು ಅಕ್ಕಿ ಹಿಟ್ಟು ಅಂದರೆ, ನಿಮಗೆ ಕ್ರಿಸ್ಪಾಗಿ ಬೇಕಾದರೆ ಸ್ವಲ್ಪ ಹೀಗೆ ಮಾಡೋವಾಗ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಂಥರ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದೊಂದೇ ಹೀಗೆ ಕೈಯಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. 2 ಮಾಡಿ ತೋರಿಸ್ತೀನಿ. ಹಾಗೆ ಎಲ್ಲನೂ ಮಾಡ್ಕೋಬೇಕು. ಇಷ್ಟಪ್ಪ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹೀಗೆ ಉಂಡೆ ಕಟ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿನೇ ಇರಬೇಕು. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ತೀನಿ.
ಇಲ್ಲಿ ಇವಾಗ ಪ್ರೆಸ್ಸಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಬಾಣಲಿನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೀಗೆ ಎಣ್ಣೆ ಹಾಕ್ಕೊಂಡು ನೋಡಿ, ಈ ಥರ ಎಣ್ಣೆ ಸವರ್ಕೊಳ್ಳಿ, ಲೇಪನ ಮಾಡ್ಕೊಳ್ಳಿ. ಈ ಥರ ಹಿಂಗೆ ತಿರುವಾಕ್ಬಿಟ್ಟು ಮತ್ತೆ ಒಂದ್ಸಲಿ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಹೀಗೆ ಚೆನ್ನಾಗಿ ಬಂದಿದೆ. ಇದನ್ನು ಸೆಂಟ್ರಲ್ ಒಂದು ಹೋಲು ಬಾಣಲೆಯಲ್ಲಿ ಮಾಡೋದಾಗ ಈ ಥರ ಹೋಲ್ಗಳು ಮಾಡ್ಕೊಳ್ಳಿ. ಮಾಡಿಕೊಂಡು ಮಾಡಿದಾಗ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಬಾಣಲಿ ಕಾದಿದೆ, ಬಾಣಲಿಲೇ ಮಾಡ್ತಾಯಿದ್ದೀನಿ. ಬಾಣಲಿ ಮಸಾಲ ರೊಟ್ಟಿ ಅಂತ ಹೇಳಿದ್ನಲ್ಲ, ನೋಡಿ ಈ ಥರ ಹೋಲ್ಸು ಹಾಕ್ತಿದ್ದೀನಿ. ಈ ಥರ ಹಾಕ್ಬಿಟ್ಟು 1-2 ಸ್ಪೂನು ಎಣ್ಣೆ ಹಾಕ್ಬಿಡಿ, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಬಿಟ್ಟು ಮುಚ್ಚಿಬಿಡಿ, ಬಾಣಲಿಲೇ ಬೇಯಬೇಕದು. ಮತ್ತು ಇವಾಗ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲದೆ ಇದ್ದವರು ಈ ಕನ್ಸಿಸ್ಟೆನ್ಸಿ ನೀವು ಹಿಟ್ಟು ಮಾಡಿಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಮೆದುವಾಗಿ ಮಾಡಿಬಿಟ್ಟು ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೂ ತಟ್ಬೋದು, ಇಲ್ಲ ಒಂದು ಚೌಕ ಬಟ್ಟೆ ಹಾಕ್ಕೊಂಡು ಬಟ್ಟೆ ಮೇಲೂ ಕೂಡ ತಟ್ಬೋದು. ಇದು ಒಂದು ಸ್ವಲ್ಪ ತಾಗುತ್ತೆ, ಯಾಕೆಂದರೆ ಬಾಣಲಿ ಬೇಯಬೇಕು, ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಇನ್ನೊಂದು 2 ನಿಮಿಷ ಆಗುತ್ತೆ ಇದು ಬೇಯಲಿ. ಅದು ನೋಡಿ, ಈ ಥರ ಮುಚ್ಚಿದ್ದೆ, ಈಗ ತೆಗೆದಿದ್ದೀನಿ. ಹೇಗೆ ನೋಡಿ, ಈ ಥರ ಕ್ರಿಸ್ಪಾಗಿ, ಇಲ್ಲಿ ನೋಡಿ ಹೇಗೆ ಕ್ರಿಸ್ಪಾಗಿದೆ, ಹಿಂದೆ ಆ ಥರ ಕ್ರಿಸ್ಪಾಗಿ ಬರುತ್ತೆ ಮತ್ತು ರುಚಿಯಾಗಿರುತ್ತೆ. ಒಂದೇ ಕಡೆ ಬೇಯಿಸ್ಬೇಕು ನೋಡಿ, ಕ್ರಿಸ್ಪಾಗಿ ತುಂಬ ಚೆನ್ನಾಗಾಗುತ್ತೆ ಇದು. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ.